ನಮಸ್ಕಾರ ಎಲ್ರಿಗೂ, ನಾನು ಮಮತಾ. ಇವತ್ತು ಕಂಟಿನ್ಯೂ ನಿನ್ನೆ ವಿಡಿಯೋನೇ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಿನ್ನೆ ವಿಡಿಯೋದಲ್ಲಿ ನೋಡಿದ್ರಲ್ವ, ಗೌಡಿಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಚಾಮುಂಡೇಶ್ವರಿ ತಾಯಿ ದರ್ಶನ ಮಾಡಿಕೊಂಡು ಹಾಗೆ ಬಸಪ್ಪನ ದರ್ಶನ ಮಾಡಿಕೊಂಡು ಇವಾಗ ಸಂಜೆ ಆಗಲೇ 5:30 ಆಗಿದೆ. ಈಗ ನಾವು ಚನ್ನಪಟ್ಟಣ ಹೋಗ್ತಾ ಇದ್ದೀವಿ. ಇಲ್ಲಿಂದ ಹತ್ತಿರ ಆಗುತ್ತೆ ಚನ್ನಪಟ್ಟಣ, ಇಲ್ಲಿಂದ ಒಂದು 15 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಹೇಗಿದ್ರು ಇದೇ ರೂಟೆಲ್ಲ ಹೋಗೋದು ಅಂತ ಅಂದ್ಬಿಟ್ಟು ಇಲ್ಲಿ ಕೂಡ ಬಂದು ಇವಾಗ ನಾವು ಚನ್ನಪಟ್ಟಣ ಕಡೆ ಹೋಗ್ತಾ ಇದ್ದೀವಿ. ನಾವು ಮದ್ದೂರು ಮೇಲೂ ಕೂಡ ಹೋಗ್ಬೋದು, ಅಂದರೆ ಇಲ್ಲಿ ನಾವು ಈ ಥರ ಒಳಗಡೆ ಹೋಗ್ತಾ ಇದ್ದೀವಿ. ಮದ್ದೂರು ಹೋಗಿ ಹೋಗ್ತಾ ಇಲ್ಲ. ಮದ್ದೂರು ಹೋದರೆ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಹಿಂಗೆ ಒಳಗಡೆ ಹೋಗ್ತಾ ಇದ್ದೀವಿ. ಈಗ ನೋಡ್ತಾ ಇದ್ದೀರಲ್ಲ ಚನ್ನಪಟ್ಟಣ. ಇದು ಅಂದರೆ ಚನ್ನಪಟ್ಟಣ ಒಳಗೇ ಇದೆ, ಮೇನ್ ರೋಡಿಗೆ ಇದೆ. ಎಲ್ಲೂ ಕೂಡ ರೂಟು ಸುತ್ತಬೇಕಂತ ಏನಿಲ್ಲ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಮೇನ್ ರೋಡು, ಇದು ಮೈಸೂರಿಗೆ ಹೋಗೋ ಮೇನ್ ರೋಡು, ಬೆಂಗಳೂರಿಂದ ಮೈಸೂರು ಹೋಗೋ ಮೇನ್ ರೋಡ್ ಪಕ್ಕನೇ ಇದೆ ಈ ದೇವಸ್ಥಾನ. ನೀವು ಅಂಬೇಗಲ್ ಕೃಷ್ಣ ಟೆಂಪಲ್ ಅಂತ ನೀವು ಸರ್ಚ್ ಮಾಡೋದ್ರಿಂದ ನಿಮಗೆ ಸಿಗುತ್ತೆ. ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಅಂತೀರ ದೇವಸ್ಥಾನ. ಹಾಗೆ ಸ್ವಲ್ಪ ಒಳಗಡೆ ವಿಡಿಯೋ ಮಾಡೀನಿ, ಜಾಸ್ತಿ ವಿಡಿಯೋ ಮಾಡಿಲ್ಲ, ಜನ ಯಾರು ಇರಲಿಲ್ಲ ಜಾಸ್ತಿ, ಹಾಗಾಗಿ ಸ್ವಲ್ಪ ವಿಡಿಯೋ ಮಾಡೀನಿ ಅಷ್ಟೇ. ಸಂಜೆ ಅಲ್ವಾ, ಅದರಲ್ಲೂ ವೀಕೆಂಡ್ ಅಲ್ಲಾದರೆ ತುಂಬ ಜನ ಇರ್ತಾರಂತೆ, ವೀಕ್ ಡೇಸ್ ಎಲ್ಲ, ಹಾಗಾಗಿ ಅಷ್ಟೊಂದಿನ ಜನ ಇರಲಿಲ್ಲ. ಇಲ್ಲಿ ಬೋರ್ಡ್ ಹಾಕಿದ್ರು, ದೇವಸ್ಥಾನದ್ದು ಹಿನ್ನೆಲೆ ಅದನ್ನೆಲ್ಲ ಹಾಕಿದ್ರು. ಅದನ್ನು ಕೂಡ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಯಾರಿಗಾದರೂ ಗೊತ್ತಿಲ್ಲ ಅಂದರೆ ಓದ್ಕೊಳ್ಳಿ, ನೀವು ಕೂಡ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳಿ. ಬನ್ನಿ ಇವಾಗ ದೇವಸ್ಥಾನ ಒಳಗಡೆ ಹೋಗೋಣ. ಫಸ್ಟ್ ಟೈಮ್ ಬಂದಿದ್ದು, ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ. ನೋಡ್ತಾ ಇದ್ದೀರಲ್ಲ ಎಷ್ಟು ದೊಡ್ಡದಿದೆ ಅಂತಂತೀರ. ಈ ದೇವಸ್ಥಾನ ಬಂದು ಪುರಾತನ ಕಾಲದ್ದಂತೆ ದೇವಸ್ಥಾನ, ಅಂದರೆ ಹಳೆ ಕಾಲದ್ದು ದೇವಸ್ಥಾನ. ನೋಡಿ, ಹಳೆ ಕಾಲದ ದೇವಸ್ಥಾನಗಳು ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ ಅಲ್ಲ. ಇದು ಬಂದು ಅಂಬೇಗಾಲ ಕೃಷ್ಣ. ಸೆಂಟ್ರಲ್ಲಿ ಅಪ್ರಮೇಯ ಸ್ವಾಮಿ ದೇವರು ಇದೆ. ಮತ್ತು ಹಿಂದೆ ಬಂದು ಇನ್ನೊಂದು ಸೈಡಲ್ಲಿ ಲಕ್ಷ್ಮೀ ದೇವಸ್ಥಾನ ಇದೆ. ಮತ್ತು ಅಂಬೇಗಾಲ ಕೃಷ್ಣ ಇದೆ. ಈಗ ದರ್ಶನ ಮಾಡಿಕೊಂಡು ಹೊರಗಡೆ ಬಂದು ಜಾಗಕ್ಕೆ ಸೇರ್ಕೊಂಡು ಪಾರೋಲ್ ದರ್ಶನ ಅದಕ್ಕೆಲ್ಲ ಒಳಗಡೆ ಇಟ್ಕೊಂಡಿದ್ದಾರೆ. ಮತ್ತು ವಾಹನ ಮಂಟಪಗಳು ಅಂದರೆ ಪ್ರತಿಯೊಂದು ವಾಹನನೂ ಅಲ್ಲಿ ಇಡ್ತಾ ಇದ್ರು. ಈಗ ಪೇಂಟ್ ಅದು ಹಳೆ ಕಾಲದ ಪೇಂಟ್ ಹೊಸದಾಗಿ ಅಂದರೆ ಅದು ಹೋಗಿರೋದೆಲ್ಲ ರೀಸೆಂಟಾಗಿ ಇದು ಮಾಡಿರೋದಷ್ಟೇ, ಮಿಕ್ಕಿದ್ದೆಲ್ಲ ಹಳೆಯದೇ. ಅಣ್ಣ ದೇವಸ್ಥಾನದ ಮಹಿಮೆ ಏನ್ರಣ್ಣ? ಸರ್, ಇಲ್ಲಿ ಮಕ್ಕಳು ಅರ್ಕೆ ಮಾಡ್ಕೊಂಡು ಹೋಗ್ತಾರೆ, ಒಂದು ಒಳ್ಳೇದೇನಾರು ಆಗಬೇಕು ಅದು ಬೇಡ್ಕೊಂಡು ಹೋಗ್ತಾರೆ. ಆಗುತ್ತೆ. ಆದಮೇಲೆ ಏನು ಅವರು ಅರ್ಕೆ ಹೊತ್ಕೊಂಡಿರ್ತಾರೆ, ಆದಮೇಲೆ ಬಂದು ಅರ್ಕೆ ತೀರಿಸ್ತಾರೆ. ಒಂದು ಒಳ್ಳೇದೇನಾರು ಅಂದ್ಕೊಂಡ್ರೆ ಆಗುತ್ತೆ. ಇಲ್ಲಿ ರಥೋತ್ಸವ ದಿನ ಸೂರ್ಯ ಉಂಡುವಾಗ ಪಾದದ ಮೇಲೆ ಬೀಳುತ್ತೆ. ಮೊನ್ನೆ ಆಯ್ತಲ್ವ ಜಾತ್ರೆ, 9ನೇ ತಾರೀಕು ಆಯ್ತು. ಪಾದದ ಮೇಲಿಂದ ಅಲ್ಲಿವರೆಗೂ ಅವರು ದೇವರು ಲಾಸ್ಟ್ವರೆಗೂ ಸೂರ್ಯನ ಬೆಳಗ್ಗೆ ಬೀಳುತ್ತೆ. ಆ ಒಂದು ದಿನ ನಕ್ಷತ್ರ ದಿನ ಅಷ್ಟೇ, ಬೆಳಗ್ಗೆ ಒಂದೇ, ಬೆಳಗ್ಗೆ ಅಷ್ಟೇ ಸೂರ್ಯ ಉದಯಿಸುವಾಗ. 300 ಕಿಲೋಮೀಟರ್ ಹತ್ರಣ್ಣ. ಕೇಳಿಸ್ಕೊಂಡ್ರಲ್ಲ ದೇವಸ್ಥಾನದ ಇತಿಹಾಸನ. ಇಲ್ಲಿ ಮೇ ತಿಂಗಳಲ್ಲಿ ಜಾತ್ರೆ ಆಗುತ್ತೆ. ಅಲ್ಲಿ ಒಂದು ದಿನ ಮಾತ್ರ, ವರ್ಷಕ್ಕೆ ಒಂದು ದಿನ ಮಾತ್ರ ಏನು ಅಪ್ರಮೇಯ ಸ್ವಾಮಿ ದೇವರಿದೆಯಲ್ವಾ, ಆ ಪಾದದಿಂದ ಹಿಡಿದು ಶಿರವರೆಗೂ ಸೂರ್ಯನ ಬೆಳಕು ಬೀಳುತ್ತಂತೆ. ಅದನ್ನು ನೋಡೋದಕ್ಕೆ ತುಂಬ ಜನ ಸೇರ್ತಾರಂತೆ ಅವತ್ತಿನ ದಿನ ನೋಡೋದಕ್ಕೆ. ಅಲ್ಲಿ ಒಬ್ಬರು ಕೂತಿದ್ರು, ಅವ್ರನ್ನ ಕೇಳ್ತಾಯಿದ್ವಿ, ಅವರು ಹೇಳ್ತಾಯಿದ್ರು ಹಾಗಂತ ಅಂದ್ಬಿಟ್ಟು.
ಇವಾಗ ನೋಡ್ತಾ ಇದ್ದೀರಲ್ಲ ದೇವಸ್ಥಾನದ ಒಳಗಡೆ ಎಷ್ಟು ಅಂದರೆ ದೇವಸ್ಥಾನದ ಒಳಗಡೆ ಎಷ್ಟು ದೊಡ್ಡದಿದೆ ಅಂತೀರ. ದೇವಸ್ಥಾನ ನೋಡಿ ಅಂತ ತುಂಬ ಖುಷಿ ಆಯಿತು. ಇಲ್ಲಿ ಎಷ್ಟೋ ಜನ ಏನಾದರೂ ಬೇಡ್ಕೊಂಡಿದ್ದು ಒಳ್ಳೆಯದಾಗುತ್ತೆ ಅಂತಂತ ಹೇಳ್ತಾರೆ. ಮತ್ತು ಏನಾದರೂ ಹರಕೆ ಕಟ್ಕೊಂಡೋದ್ರೆ ಅಂಬೆಗಾಲು ಕೃಷ್ಣ ಅಂದರೆ ಕೃಷ್ಣನಿಗೆ ಇಷ್ಟವಾಗಿದ್ದು ಬೆಣ್ಣೆ ಅಲಂಕಾರ ಅಲ್ಲ, ಅದರಿಂದ ಏನಾದರೂ ಅಂದ್ಕೊಂಡೋದ್ರೆ ಮತ್ತು ತೊಟ್ಲು ಕೊಡ್ತೀವಿ ಆ ಥರ ಎಲ್ಲ ಅಂದ್ಕೊಂಡೋದ್ರೆ ಅಂದರೆ ನಾವು ಬೇಡ್ಕೊಂಡೋದ್ರೆ ಒಳ್ಳೆಯದಾಗುತ್ತೆ ಅಂತ ಹರಕೆ ಕಟ್ಕೊಂಡೋದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದ್ರು ಅವರು. ಹಾಗೆ ಇಲ್ಲಿ ಬೋರ್ಡನ್ನು ಹಾಕಿದ್ದೆ, ಅದು ದೇವಸ್ಥಾನದ ಇತಿಹಾಸ ಇರುತ್ತೆ ನೋಡಿ. ಅದು ನನಗೆ ಇಂಥವೆಲ್ಲ ಓದೋದಂದರೆ ತುಂಬ ಇಷ್ಟ. ಹಾಗೆ ಗೊತ್ತಿಲ್ಲದವ್ರಿಗೂ ಕೂಡ ತಿಳ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಒಂದು ಸಲ ಬನ್ನಿ, ಬೆಂಗಳೂರಿಂದ ಹತ್ರ ಆಗುತ್ತೆ. ಬೆಂಗಳೂರು, ಮೈಸೂರು, ತುಮಕೂರು ಈ ಸೈಡ್ ಇರೋರಿಗೆಲ್ಲ ಹತ್ರ ಆಗುತ್ತೆ. ನಮಗೆ ತುಂಬ ದೂರ ಆಗುತ್ತೆ, ಒಂದು 300 ಕಿಲೋಮೀಟ್ರ್ ಅಷ್ಟು ಆಗುತ್ತೆ. ಇವಾಗ ನಾವು ಇಲ್ಲಿಂದ ಚನ್ನರಾಯಪಟ್ಟಣ ಹೋಗಬೇಕು. ಹೇಗಿದ್ರು ಹೋಗೋಣ ಅಂದ್ಕೊತಿದ್ವಿ, ಮತ್ತು ಹೋದರೆ ಆಯಿತಾ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಮತ್ತು ಇನ್ನೊಂದು ಚನ್ನಪಟ್ಟಣ ಬಂದರೆ ಬರೀ ಕೈಯಲ್ಲಿ ಹೋಗ್ಬಾರ್ದಂತೆ. ಏನಾದರೂ ಚನ್ನಪಟ್ಟಣ ಅಂತಲೇ ಗೊಂಬೆಗಳ ನಾಡು ಅಂತ ಹೇಳ್ತಾರೆ ಅಲ್ಲ, ಫೇಮಸ್ ಅಲ್ಲ ಚನ್ನಪಟ್ಟಣ ಅಂತಂದರೆ ಗೊಂಬೆಗಳ ನಾಡು ಅಂತಲೇ ಕರೀತಾರೆ. ಹಾಗೆ ಮತ್ತು ಬರೀ ಕೈಯಲ್ಲೂ ಕೂಡ ಹೋಗಬಾರ್ದಂತೆ ಇಲ್ಲಿ ಚನ್ನಪಟ್ಟಣಕ್ಕೆ ಬಂದರೆ, ಅಂದರೆ ದೇವಸ್ಥಾನಕ್ಕೆ ಏನಾದರೂ ಬಂದರೆ. ಇಲ್ಲಿ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಇಲ್ಲೇ ದೇವಸ್ಥಾನದ ಪಕ್ಕನೇ ಇತ್ತು ಒಂದು ಅಂಗಡಿ, ಇಲ್ಲೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ. ಚೆನ್ನಾಗಿದ್ದು ಅದರಲ್ಲಿ ಅದೆಲ್ಲ ಮರದಲ್ಲಿ ಮಾಡಿರುವಂಥದ್ದೆಲ್ಲ ಚೆನ್ನಾಗಿದ್ದು. ನಮ್ಮ ಮನೆಯವರು ಒಂದೆರಡು ತೊಗೊಂಡ್ರು ನೋಡಿ. ಇಲ್ಲಿ ಏನೇನೋ ಇದೆ, ಮಕ್ಕಳು ಆಟ ಆಡೋದಕ್ಕೆ. ಮನೆಯಲ್ಲಿ ಶೋ ಪೀಸ್ ಅಂದರೆ ದಸರಾದಲ್ಲೆಲ್ಲ ಅಲಂಕಾರಕ್ಕೆ ಇಡ್ತಾರೆ ನೋಡಿ, ದಸರಾದಲ್ಲಿ ಅವೆಲ್ಲ ಕೂಡ ಇದ್ದು. ದೇವಸ್ಥಾನದ ಹೊರಗೆ ನಿಂತ್ಕೊಂಡು ಈ ಥರ ಕಾಣುತ್ತೆ ನೋಡಿ. ನಿಮಗೆ ಮೇಯ್ನ್ ರೋಡಿಗೆ ನಿಂತ್ಕೊಂಡ್ರೂ ಈ ದೇವಸ್ಥಾನ ಕಾಣುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹಾಗೆ ಪವರ್ಫುಲ್ ದೇವರು ಕೂಡ ಅಂತ ಹೇಳ್ತಾರೆ. ಬನ್ನಿ ಒಂದು ಸಲ, ಯಾರಿಗಾದರೂ ನಿಮಗೆ ಏನಾದರೂ ಬೇಡ್ಕೋಬೇಕು ಅಂತಂದರೆ ಇಲ್ಲಿ ಬನ್ನಿ ದೇವಸ್ಥಾನಕ್ಕೆ. ಅದರಲ್ಲೂ ಯಾರಿಗೆಲ್ಲ ಗಂಡು ಮಗು ಬೇಕು ಅಂತಂತಾರೆ ನೋಡಿ, ಅಂಥವ್ರು ಇಲ್ಲಿ ಬಂದು ಕೂಡ ಬೇಡ್ಕೊಂಡ್ರೆ, ಗಂಡು ಮಗು ಬೇಕು ಅಂತ ಬೇಡ್ಕೊಂಡ್ರೆ ಗಂಡು ಮಗು ಆಗುತ್ತಂತೆ ಹಾಗಂತ ಹೇಳ್ತಿದ್ರು ಇಲ್ಲಿ. ಇವಾಗ ಇಲ್ಲಿಂದ ಹೊರಟ್ವಿ. ಈಗಾಗಲೇ ಕತ್ಲಾಗಿದೆ. ಕತ್ಲಲ್ಲಿ ಏನು ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲ್ಲ. ಹಾಗಾಗಿ ಈಗ ಇಲ್ಲೇ ಒಂದು ಹೋಟೆಲಿಗೆ ಬಂದಿದ್ವಿ. ಇದು ಮದ್ದೂರು ಟಿಫಾನಿಸ್ ಅಂತೆ. ಚೆನ್ನಾಗಿತ್ತು ಹೋಟೆಲು, ತುಂಬ ದೊಡ್ಡ ಹೋಟೆಲು. ಹಾಗೆ ಇಲ್ಲಿ ಫಿಶ್ ಟ್ಯಾಂಕ್ ಇತ್ತು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ನನಗಂತೂ ಎಲ್ಲಾದರೂ ಫಿಶ್ ಟ್ಯಾಂಕ್ ಇದ್ದರೆ ಸ್ವಲ್ಪ ಹೊತ್ತು ಇಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತೀನಿ. ನನಗೆ ಎಲ್ಲೇ ಫಿಶ್ ಟ್ಯಾಂಕ್ ಸಿಕ್ಕಿದ್ರೆ ಸಾಕು, ಆ ಮೀನುಗಳನ್ನ ನೋಡ್ತಾ ಇರ್ತೀನಿ. ನನಗೆ ತುಂಬ ಇಷ್ಟ ಈ ಥರ ಮೀನುಗಳನ್ನ ನೋಡೋದಂತಂದರೆ. ನೋಡಿ, ಇದು ಬಂದು ಹೋಟೆಲ್ಲು ಮದ್ದೂರು ಟಿಫಾನಿಸ್ ಅಂತ ಅಂದ್ಬಿಟ್ಟು ಇಲ್ಲಿ ಕಾಫಿ ಕುಡಿದ್ವಿ ಅಷ್ಟೇ. ಚೆನ್ನಾಗಿತ್ತು ಕಾಫಿ. ನೋಡಿ, ಇಲ್ಲಿ ಫಿಶ್ ಟ್ಯಾಂಕ್ ಎಷ್ಟು ದೊಡ್ಡದು ಇಟ್ಟಿದ್ದಾರೆ. ಇದು ಅಷ್ಟೇ, ಮದ್ದೂರಿಗೆ ಹೋಗೋ ರೋಡಲ್ಲಿ ಇದೆ. ತುಂಬ ಚೆನ್ನಾಗಿದೆ ಹೋಟೆಲ್ಲು, ಅಂದರೆ ಕಾಸ್ಟ್ಲಿ ಇದೆ. ಹಾಗೆ ಒಂದೆರಡು ಫೋಟೋಸನ್ನು ಶೇರ್ ಮಾಡಿದ್ದೀನಿ ನಿಮಗೆ. ಇವತ್ತಿನ ವಿಡಿಯೋ ಇಷ್ಟ ಆಗ್ಬೋದು ಅಂದ್ಕೊತೀನಿ. ಯಾರೆಲ್ಲ ಈ ದೇವಸ್ಥಾನಕ್ಕೆ ಬಂದಿದ್ದೀರಾ ಕಮೆಂಟ್ ಮಾಡಿ. ಯಾರೆಲ್ಲ ಬರಬೇಕಂತ ಇದ್ದೀರಾ ಬನ್ನಿ, ನಿಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳಿ. ಒಳ್ಳೆಯದಾಗಲಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ನನಗೆ ತುಂಬ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಒಂದೆರಡು ಫೋಟೋಸನ್ನು ಶೇರ್ ಮಾಡಿದ್ದೆ, ಒಂದು ಮೆಮೊರಿಗಿರುತ್ತೆ ಅಂದ್ಬಿಟ್ಟು. ಯಾಕಂದರೆ ಫಸ್ಟ್ ಟೈಮ್ ನಾನು ಈ ದೇವಸ್ಥಾನಕ್ಕೆ ಬಂದಿದ್ದು. ತುಂಬ ದಿನದಿಂದ ಹೋಗ್ಬೇಕಂತ ಅಂದ್ಕೊತಿದ್ವಿ, ಆದರೆ ಆಗಿರಲಿಲ್ಲ. ಇದು ಅಂಬೆಗಾಲು ಕೃಷ್ಣ. ಮತ್ತು ನಮಗೆ ತುಳಸಿ ಹಾರ ಕೊಟ್ಟರು. ಅಲ್ಲೇ ಸ್ವಾಮಿಯವರು ತುಳಸಿ ಹಾರ ಕೊಟ್ಟರು. ಕೃಷ್ಣನಿಗೆ ತುಳಸಿ ಅಂದರೆ ಇಷ್ಟ ಅಲ್ಲ, ತುಂಬ ತುಳಸಿ ಹಾರಗಳನ್ನ ಹಾಕಿದ್ರು. ಮತ್ತು ಜನನೂ ಕೂಡ ಜಾಸ್ತಿ ಇರಲಿಲ್ಲ, ಮತ್ತು ತುಳಸಿ ಹಾರನ ಕೊಟ್ಟರು. ನೋಡಿ, ಈ ಥರ ಕಾಣುತ್ತೆ. ಅಂದರೆ ಹಳೆಯ ಕಾಲದ ದೇವಸ್ಥಾನ ಅಲ್ಲ, ಹಳೆ ಕಾಲದ ದೇವಸ್ಥಾನಗಳು ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ ಅಲ್ಲ, ಆ ಕೆತ್ತನೆಗಳು ಎಲ್ಲ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.